ಇನ್ನೊಂದು ಆಫ್ರಿಕನ್ ಡೈಲೆಕ್ಟ್ ಅಲ್ಲಿ ಅಲೋಹಮೋರಾ ಅಂದ್ರೆ ಇಟ್ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಆ ಪರ್ಸನ್ ವ್ಯಕ್ತಿ ಒಬ್ಬ ಏನಿದಾನೆ ಹಿ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಸೊ ದ ಟ್ರೂ ಎಂಪರರ್, ಒಬ್ಬ ಚಕ್ರವರ್ತಿ ಯಾರಿದ್ದಾನೆ, ನಿಜವಾದ ಚಕ್ರವರ್ತಿ, ಅವನು ಹಿ ಇಸ್ ಫೇವರಬಲ್ ಟು ಥೀವ್ಸ್ ಅಂತ. ಸೊ ಹೂ ಇಸ್ ಡೆವಿಲ್? ಸೊ ಆ ಡೆವಿಲ್ ಕ್ಯಾರೆಕ್ಟರ್ ಬಗ್ಗೆ ಅದೇ ಹೇಳ್ತಾ ಇರೋದು. ಅಂಡ್ ಅರಾಬಿಕ್ ಅಲ್ಲಿ ಅಲ್ಹಮ್ರಾ ಅಂದ್ರೆ ಇಟ್ ಮೀನ್ಸ್ ಟು ಸೇ ದ ರೆಡ್ ಒನ್ ಅಂತ. ಸೊ ದ ರೆಡ್ ಒನ್ ಅಂದ್ರೆ ಇಟ್ ಇಸ್ ಅಗೇನ್ ಡೆವಿಲಿಶ್. ಸೊ ದ ಟ್ರೂ ಎಂಪರರ್ ಇಸ್ ದ ರೆಡ್ ಒನ್, ಬಿವೇರ್ ಅನ್ನೋ ತರ. ಸೊ ಹಾಗಾಗಿ ಇಷ್ಟು ಅರ್ಥ ಅಂದ್ರೆ ಇಡೀ ಸಾಂಗ್ ಅಲ್ಲಿ ಅದು ಹೇಗೆ ಯುನೋ ಅದು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಬರ್ದಿರೋದು ಅಂದ್ರೆ, ನೀವು ಒಂದು ಸಾಲನ್ನ 2-3 ತರ ಅರ್ಥ ಮಾಡ್ಕೋಬಹುದು ಪ್ರತಿ ಸಾಲನ್ನು. ಆದ್ರೆ ಅದ್ರ ನಿಜವಾದ ಅರ್ಥ ಎಲ್ಲಿ ಗೊತ್ತಾಗತ್ತೆ ಅಂದ್ರೆ 12ನೇ ತಾರೀಕು ಸಿನಿಮಾ ರಿಲೀಸ್ ನೋಡಿ ಅಂತ ಚೆಕ್ ಪಾಯಿಂಟ್ ಇಟ್ಬಿಟ್ರು. ಸೂಪರ್. 12ನೇ ತಾರೀಕು ಗೊತ್ತಾಗತ್ತೆ. ಅದು ಕೆಲವೊಂದಷ್ಟೆಲ್ಲ ಗೊತ್ತಾಗ್ಬೇಕಲ್ವ ನಮ್ಗೆ. ಅಂದ್ರೆ ನೋಡಿ ಎಷ್ಟು ಮಧುರವಾದ ಗಂಟ ಇದು, ಅದ್ರಲ್ಲಿ ಏನೋ ಒಂಥರ ಬೇರೆದ್ದು. ಹೌದು, ಅದು ಅಂದ್ರೆ ಇಟ್ ಇಸ್ ಈ ನಾವು ಮೆಟಾಲಿಕ್ ಕೈಂಡ್ ಆಫ್ ಸಿಂಗಿಂಗ್ ಅಂತೀವಿ. ಅಂದ್ರೆ ಈಗ ಮೆಟಲ್ ರಾಕ್ ಮ್ಯೂಸಿಕ್ ಅಥವಾ ಮೆಟಾಲಿಕ್ ಮ್ಯೂಸಿಕ್ ಕಂಪ್ಲೀಟ್ಲಿ ಇಸ್ ಅ ಜಾನ್ರಾ ಅಷ್ಟೇ ಗೊತ್ತಿತ್ತು. ಹಾ, ಸೊ ಅದೇನಾಗತ್ತೆ ಅಂದ್ರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಅ ಗ್ರೌಲ್ ಸೌಂಡ್ ಅಂಡ್ ಅ ಮಿಕ್ಸ್ಚರ್ ಆಫ್ ಅ ಹಸ್ಕಿ ಟೋನ್. ಸೊ ಯೂಶಲಿ ಈಗ ಹೆಂಗಾಗತ್ತೆ ಅಂದ್ರೆ, ಈಗ ಸಪೋಸ್ ಸಮಥಿಂಗ್ ಲೈಕ್ ಅಲ್ಲಾಹುಮೋರಾ ದ ಟ್ರೂ ಎಂಪರರ್ ಅನ್ನೋದೊಂದು, ಅಲ್ಲಾಹುಮೋರಾ ದ ಟ್ರೂ ಎಂಪರರ್ ಅನ್ನೋದೊಂದು. ಸೊ ದಿಸ್ ಇಸ್ ದ ಕೈಂಡ್ ರಿಯಲ್ ಆಗಿ ತೋರಿಸ್ತಾ ಇರೋದು. ನನ್ನ ಕಂಪ್ಯೂಟರ್ ಇಲ್ಲ. ಸೊ ಅದು ಹೆಂಗೆ ಅಂದ್ರೆ ಇಟ್ ಇಸ್ ಲೈಕ್ ಸೊ ಯು ಹ್ಯಾವ್ ಟು ಅದು ವಾಯ್ಸ್ ಮಾಡ್ಯುಲೇಟ್ ಮಾಡ್ಬೇಕು ನಾವು. ಅದ್ ಹೆಂಗಾಗತ್ತೆ ಅಂದ್ರೆ ದ ಬೇಸ್ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಬಿಟ್ಟು ಇಟ್ ಇಸ್ ಅ ಗ್ರಂಟ್ ವಿಚ್ ಇಸ್ ಆಡೆಡ್ ಟು ದಟ್. ಸೊ ಅಲ್ಲಾಹುಮೋರಾ ದ ಟ್ರೂ ಎಂಪರರ್, ಡೌಟೇ ಬೇಡ ಸೈತಾನು ದೇವರೇ, ಹಸ್ತಲವೆಸ್ತ ಹೇಳದೇ ಇರೋ ಬಂಧನದಲ್ಲಿ ತಕರಾರು ತೊಂದರೆ, ಈ ತರ ಬರುತ್ತೆ.